ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಟೊಮೆಟೊ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಟೊಮೆಟೊ ಸಾಂಬಾರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಟೊಮೆಟೊ ಸಾಂಬಾರು ಜೊತೆಗೆ ಅನ್ನ ಇದ್ದರೆ ಸೂಪರ್ ಟೇಸ್ಟ್ ಅಲ್ವಾ. ನಮ್ಮ ಮನೇಲಂತೂ ಕಂಪಲ್ಸರಿ ವಾರಕ್ಕೊಮ್ಮೆ ಆದರೂ ಟೊಮೆಟೊ ಸಾಂಬಾರು ಮಾಡೇ ಮಾಡ್ತೀವಿ. ಇನ್ನು ಟೊಮೆಟೊ ಸಾಂಬಾರು ಮಾಡಿದಾಗಂತೂ ಅನ್ನ ಎಕ್ಸ್ಟ್ರಾ ಮಾಡಲೇಬೇಕಾಗುತ್ತೆ. ಟೊಮೆಟೊ ಸಾಂಬಾರು ಮಾಡೋದಕ್ಕೆ ಫಸ್ಟಿಗೆ ಒಣಮೆಣ್ಸಿನ್ಕಾಯಿನ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊನೂ ಕೂಡ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮನ್ನು ಕಡಿಮೆ ಮಾಡಿ ಟೊಮೆಟೊನ ಫ್ರೈ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಇದರಲ್ಲಿನೇ ನಾನು ಜೀರಿಗೆನೂ ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಫ್ರೈ ಆಗಿದೆ. ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದುಕೊಳ್ಳೋಣ. ಇದು ಎಲ್ಲ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಮಾಡುವ ವಿಧಾನ ನೋಡೋಣ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ಇದರಲ್ಲಿನೇ ನಾನು ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಫ್ರೈ ಆದ ನಂತರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಹಾಕ್ಕೋಬೇಕು. ನೋಡಿ, ಈ ಥರ ಹಾಕಿದ ಮೇಲೆ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಹೇಗೆ ಅಂದರೆ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಆ ಥರ ಚೆನ್ನಾಗಿ ನೀಟಾಗಿ ಬೇಯಿಸ್ಕೋಬೇಕು. ನೆಕ್ಸ್ಟು ಇದಕ್ಕೆ ಅವಶ್ಯಕತೆಗೆ ಬೇಕಾಗುವಷ್ಟನ್ನು ನೀರನ್ನು ಹಾಕಿ ಇದನ್ನು 20 ಮಿನಿಟ್ಸಿಂದ 25 ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಿಸಿದರೆ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ಲಾಗಿ ಟೊಮೆಟೊ ಸಾಂಬಾರು ಆಗುತ್ತೆ. ನಮ್ಮ ಮನೆಯಲ್ಲಿ ಈ ಥರ ಮಾಡೋ ಟೊಮೆಟೊ ಸಾಂಬಾರು ಅಂದರೆ ಎಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ. ಟೊಮೆಟೊ ಸಾಂಬಾರು ನೀವು ಇದೇ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಾನಿವತ್ತು ಸಾಂಬಾರು ಜೊತೆಗೆ ಅನ್ನ, ಹಾಗಲಕಾಯಿ ಪಲ್ಯ, ಬದನೆಕಾಯಿ ಬಜ್ಜಿ ಮತ್ತು ಪಾಪಡನ್ನು ಫ್ರೈ ಮಾಡ್ಕೊಂಡಿದ್ದೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.